ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ಯಾರಾದರೂ ಟಾಕ್ಸಿಕ್ ರಿಲೇಶನ್ಶಿಪ್ನ ಲೀಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಈ ಒಂದು ರಿಲೇಶನ್ಶಿಪ್ಪಲ್ಲಿ ಟಾಕ್ಸಿಕ್ ಆಗಿದ್ರೆ ಇದರಿಂದ ಹೊರಗೆ ಬರಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಬಗ್ಗೆ ಇದೊಂದು ರೀಡಿಂಗ್ ಆಗಿರುತ್ತೆ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಎಸ್, ಇದನ್ನು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಟಾಕ್ಸಿಕ್ ರಿಲೇಶನ್ಶಿಪ್ ಏನಿದೆ ಅದನ್ನು ನೆನ್ಪು ಮಾಡ್ಕೊಳ್ಳಿ, ಅಥವಾ ಯಾವ ವ್ಯಕ್ತಿ ಜೊತೆ ನಿಮಗೆ ಟಾಕ್ಸಿಕ್ ಆಗ್ತಿದೆ ಆ ವ್ಯಕ್ತಿನ ನೆನಪಿಸ್ಕೊಳ್ಳಿ. ಆ ವ್ಯಕ್ತಿಯ ಹೆಸರನ್ನು ಹೇಳಿ 3 ಬಾರಿ. ಫೋಟೋ ಇದ್ದರೆ ನೋಡಿ, ಆ ವ್ಯಕ್ತಿಯ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ. ಸೊ ಈ ಒಂದು ರಿಲೇಶನ್ಶಿಪ್ ನಿಮಗೆ ಟಾಕ್ಸಿಕ್ ಆಗಿದೆಯಾ? ಓಕೆ. ಪೇಜ್ ಆಫ್ ಫ್ಯಾನ್ಸ್ ಬರ್ತಾ ಇದೆ, 6 ಆಫ್ ಸಾರ್ಟ್ಸ್ ಬರ್ತಾ ಇದೆ, ಓಕೆ. 8 ಆಫ್ ಕಪ್ಸ್ ಬರ್ತಾ ಇದೆ, 3 ಆಫ್ ಸಾರ್ಟ್ಸ್, 9 ಆಫ್ ಪೆಂಟಿಕಲ್, okay, the wheel card, 8 of swords, 5 of swords, Knight of cups, the Chariot, Ace of swords, 6 of pentacle, bottom of the card, death and rebirth. Nice. ಓಕೆ. ಇವತ್ತಿನ ರೀಡಿಂಗಲ್ಲಿ ಈ ಒಂದು ರಿಲೇಶನ್ಶಿಪ್ ಟಾಕ್ಸಿಕ್ ಆಗಿದೆಯಾ ಅಂತ ಹೇಳಿದ್ರೆ ಎಸ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಎಸ್ ಅನ್ನೋವಂಥ ಒಂದು ಆನ್ಸರ್ ಇಲ್ಲಿ ಬರ್ತಿದೆ. ಬಿಕಾಸ್ ಇಲ್ಲಿ ಎಮೋಷ್ನಲಿ ಬಾಂಡೇಜ್ ಇರ್ಬೋದು ಅಥವಾ ಒಂದು ಕಂಟ್ರೋಲ್ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿರುವಂಥದ್ದು. ಅಂದರೆ ನಿಮ್ಮನ್ನು ತುಂಬ ಕಂಟ್ರೋಲ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ಓಕೆ. ಸೊ ಹಾಗಾಗಿ ಈ ಒಂದು ರಿಲೇಶನ್ಶಿಪ್ ಟಾಕ್ಸಿಕ್ ಆಗಿರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಅಂದರೆ ನಿಮ್ಮ ಫ್ರೀಡಮ್ನ ನಿಮಗೆ ಬಿಡ್ತಾ ಇಲ್ಲ. ದಟ್ ಮೀನ್ಸ್ ಫ್ರೀಡಮ್ ಅಂದ ತಕ್ಷಣ ಮಧ್ಯರಾತ್ರಿ 12 ಗಂಟೆಗೆ ಮನೆ ಬರಬೇಕು ಆ ರೀತಿ ಫ್ರೀಡಮ್ ಅಲ್ಲ. ಎಮೋಷ್ನಲಿ ಫ್ರೀಡಮ್. ನಿಮ್ಮ ನಿಮ್ಮ ಭಾವನೆಗಳನ್ನು ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಾಗಿರಲಿ, ಅಥವಾ ನಿಮಗೇನು ಸಮಸ್ಯೆ ಆಗ್ತಿದೆ, ಅಥವಾ ನಿಮಗೇನು ಖುಷಿ ಆಗ್ತಿದೆ, ಅಥವಾ ನೀವಿದ್ದೀರೋ ಇಲ್ವೋ, ನೀವು ಊಟ ಮಾಡಿದಿರೋ ಇಲ್ವೋ, ಪ್ರತಿಯೊಂದನ್ನು ನೀವು ಇಲ್ಲಿ ನಿಮ್ಮ ಪರ್ಸನ್ ಜೊತೆಗೆ ಶೇರ್ ಮಾಡ್ಕೊಳ್ಬೇಕು ಅನ್ನೋದು ನಿಮಗೆ ಆಸೆ ಇದೆ. ಬಟ್ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಅದು ಯಾವುದನ್ನು ಕೂಡ ಕೇಳ್ತಾ ಇಲ್ಲ. ನೀನು ಇದೆಯೋ, ಬದುಕಿದೆಯೋ, ಅಥವಾ ನೀನು ಖುಷಿಯಾಗಿದೆಯೋ, ಅಥವಾ ನೀನು ಊಟ ಮಾಡಿದ್ಯಾ, ಅಥವಾ ತಿಂದ್ಯಾ, ಏನು ಮಾಡ್ತಾ ಇದೀಯಾ, ನಿನಗೆ ಹೇಗಿದೆ, ಏನು ಕೂಡ ಕೇಳೋ ಹಾಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಅಂದರೆ ನಿಮ್ಮ ಪರ್ಸನ್ ನಿಮ್ಮನ್ನು ಅಷ್ಟು ಇಗ್ನೋರ್ ಮಾಡ್ತಿರೋ ಅಂಥದ್ದು, ಅಷ್ಟು ಕಂಟ್ರೋಲ್ ಮಾಡ್ತಿರೋ ಅಂಥದ್ದು. ಓಕೆನಾ. ಕಂಟ್ರೋಲ್ ಮೀನ್ಸ್ ಅವರಷ್ಟಕ್ಕೆ ಅವ್ರ ಲೈಫಲ್ಲಿ ಇದ್ದಾರೆ, ನಿಮ್ಮಷ್ಟಕ್ಕೆ ನಿಮ್ಮ ಲೈಫಲ್ಲಿ ಇದ್ದೀರಾ. ಸೊ ಆ ರೀತಿ ಎನರ್ಜಿಯಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಈ ಒಂದು ರಿಲೇಶನ್ಶಿಪ್ ಎಲ್ಲೋ ಒಂದು ಕಡೆ ಟಾಕ್ಸಿಕ್ ಆಗಿರ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋವಂಥ ಚಾನಲೈಸ್ ಮೆಸೇಜ್ ಬರ್ತಿದೆ. ಹಾಗೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಸರಿಯಾಗಿ ನಿದ್ರೆ ಕೂಡ ಮಾಡ್ತಾ ಇಲ್ಲ. ತುಂಬಾ ಆತಂಕ, ಭಯ, ಇಲ್ಲಿ ಫ್ಯಾಮಿಲಿ ಮೆಂಬರ್ಸಿಂದ ತುಂಬ ನಿಮಗೆ ಶೋಷಣೆ ಅನ್ನುವಂಥದ್ದು, ಅಂದರೆ ಪ್ರಾಬ್ಲಮ್ ಆಗ್ತಿರುವಂಥದ್ದು, ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಿರುವಂಥದ್ದು. ಸೊ ಆ ಒಂದು ಎನರ್ಜಿಲಿ ಬರ್ತಿದೆ. ಹೋಲ್ ಫ್ಯಾಮಿಲಿ, ಅಂದರೆ ಯಾರೋ ಒಬ್ಬರು ಸ್ಟಾರ್ಟ್ ಮಾಡ್ತಾರೆ ಏನೋ ಒಂದು ವಿಷಯನ ಇಟ್ಕೊಂಡು, ಇಡೀ ಫ್ಯಾಮಿಲಿ ಬರ್ತಾರೆ ಆ ಒಂದು ಜಗಳಕ್ಕೆ ಇನ್ವಾಲ್ವ್ ಆಗ್ತಾರೆ. ಸೊ ಈ ರೀತಿಯಾಗಿ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಇಲ್ಲಿ ಮ್ಯಾರಿಡ್ ಪೀಪಲ್ ಏನಾದರೂ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಹಸ್ಬೆಂಡ್ ಆ್ಯಂಡ್ ನಿಮ್ಮ ಮಧ್ಯೆ ಏನಾದರೂ ಒಂದು ಸಣ್ಣ ಪುಟ್ಟ ಮನಸ್ತಾಪ ಬಂತು, ಸಣ್ಣ ಜಗಳ ಬಂತು ಅಂತ ಹೇಳಿದ್ರೆ ಇಡೀ ಫ್ಯಾಮಿಲಿ ಇನ್ವಾಲ್ವ್ ಆಗಿ ಎಲ್ಲ ತಪ್ಪು ಬಿಟ್ಟು ನಿಮ್ಮ ಮೇಲೆ ತಪ್ಪನ್ನ ಹೋರಿಸುವಂಥದ್ದು, ಅಂದರೆ ನೀವೇ ಏನೋ ತಪ್ಪು ಮಾಡಿದ್ದೀರಾ ಅನ್ನೋವಂಥ ಹಾಗೆ ಪೋಟ್ರೆ ಮಾಡುವಂಥದ್ದು. ಆ ಥರ ಒಂದು ಟಾಕ್ಸಿಕ್ ಅಂತ ಹೇಳಿದಾಗ ನಿಮಗೆ ಎಲ್ಲೋ ಒಂದು ಕಡೆ ಅಲ್ಲಿ ತುಂಬ ಕಷ್ಟ ಆಗ್ತಿದೆ. ನಿಮ್ಮ ಸಂಬಂಧದಲ್ಲಿ ಈ ವ್ಯಕ್ತಿ ಜೊತೆಗೆ ನಿಮಗೆ ಎಲ್ಲೋ ಒಂದು ಕಡೆ ತುಂಬ ಕಷ್ಟ ಆಗ್ತಿದೆ. ಸರಿಯಾಗಿ ರಾತ್ರಿ ನಿದ್ದೆ ಕೂಡ ಮಾಡ್ತಾ ಇಲ್ಲ, ತುಂಬ ಆಲೋಚನೆ ಮಾಡ್ತಾ ಇದ್ದೀರಾ ಅನ್ನೋವಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ.
ಓಕೆ. ಇಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಸೆಲ್ಫ್ ಕಾನ್ಫಿಡೆಂಟ್ನ ನೀವು ಇಲ್ಲಿ ಕಳ್ಕೊಂಡಿರ್ಬೋದು. ಸಿ, ಇಲ್ಲಿ ಮ್ಯಾರಿಡ್ ಪೀಪಲ್ ಏನ್ ನೋಡ್ತಾ ಇದ್ದೀರಾ ಹೇಳಿದ್ರೆ, ಮ್ಯಾರೇಜ್ಗಿಂತ ಮುಂಚೆ ನೀವು ತುಂಬಾನೇ ಕಾನ್ಫಿಡೆಂಟ್ ಆಗಿದ್ರಿ, ಬೋಲ್ಡ್ ಆಗಿದ್ರಿ, ಆರಾಮಾಗಿ ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಖುಷಿಯಾಗಿದ್ದವರು. ಆಫ್ಟರ್ ಮ್ಯಾರೇಜ್ ಆದ ತಕ್ಷಣ ನೀವೆಲ್ಲೋ ಒಂದ್ ಕಡೆ ನಿಮಗೆ ಆ ಕಾನ್ಫಿಡೆಂಟ್ ಅನ್ನೋದೇ ಇಲ್ಲ, ಆ ತರ ಒಂದು ಎನರ್ಜಿ ಬರ್ತಿದೆ. ಸೊ ಇಲ್ಲಿ ರಿಲೇಶನ್ಶಿಪ್ ಅಲ್ಲಿ ಇದ್ದವರು, ಈಗ ಮ್ಯಾರೇಜ್ ಇನ್ನು ಆಗ್ಲೇ ನಿಮ್ಮ ಪರ್ಸನ್ ಜೊತೆಗೆ ಎಲ್ಲೋ ಒಂದ್ ಕಡೆ ಟಾಕ್ಸಿಕ್ ಆಗ್ತಿದೆ ಅಂತ ಹೇಳಿದ್ರೆ, ಈ ಪರ್ಸನ್ ಸಿಗೋಕ್ಕೂ ಮುಂಚೆನೆ ಸ್ಟಾರ್ಟಿಂಗ್ ಡೇಸ್ ನಿಮ್ಮಿಬ್ರ ಮಧ್ಯೆ ತುಂಬಾನೇ ಚೆನ್ನಾಗಿತ್ತು, ಹೊಂದಾಣಿಕೆ ಮಾಡ್ಕೊಂಡಿದ್ರಿ, ನಿಮ್ಮನ್ನ ಅವ್ರು ತುಂಬಾ ಅರ್ಥ ಮಾಡ್ಕೊಂಡಿದ್ರು, ಅವ್ರನ್ನ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ. ಬಟ್ ಹೋಗ್ತಾ 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 ಅದೆಲ್ಲೋ ಒಂದ್ ಕಡೆ ಉಸಿರು ಕಟ್ಸೋ ಅಂತ ಒಂದು ಎನರ್ಜಿಲಿ ಬರ್ತಿದೆ. ನಿಮಗಿರ್ಬೋದು ಅಥವಾ ನಿಮ್ಮ ಪರ್ಸನ್ಗೆ ಇರ್ಬೋದು, ತುಂಬಾ ಪೊಸೆಸಿವ್ ಆಗುವಂಥದ್ದು, ನಿಮ್ಗೆ ಯಾವ ಕೆಲಸನೂ ಮಾಡಕ್ಕೆ ಬಿಡಲ್ಲ, ನೀವು ಎಲ್ಲೇ ಹೋಗೋದಿದ್ರು ಅವ್ರ ಪರ್ಮಿಷನ್ ತಗೊಂಡು ಹೋಗ್ಬೇಕು, ಅವ್ರಿಗೆ ಒಂದು ಇನ್ಫಾರ್ಮ್ ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನೇ ಇಡೀ ದಿನ ಜಗಳ ಮಾಡಿ ನಿಮ್ಮ ಹತ್ರ ಮಾತು ಬಿಡುವಂಥದ್ದು, ಜಗಳ ಮಾಡುವಂಥದ್ದು, ಆ ಥರ ಒಂದು ಎನರ್ಜಿಲಿ ಬರ್ತಾ ಇದೆ. ಸೊ ಇದೆಲ್ಲ ನೋಡಿದಾಗ, ಓವರ್ ಆಲ್ ನೋಡಿದಾಗ, ನೀವು ಇದನ್ನ ಅನುಭವಿಸಿ ಅನುಭವಿಸಿ ನಿಮ್ಮ ಸೆಲ್ಫ್ ಕಾನ್ಫಿಡೆಂಟ್ ಅನ್ನೋದೇ ಕಳ್ಕೊಂಡ್ಬಿಟ್ಟಿದ್ದೀರಾ, ಆ ಥರ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ. ಸೊ ಇಲ್ಲಿ ನಿಮ್ಮ ಮನಸ್ಸಿನ ಮೇಲೆ ಹಾಗೆ ನಿಮ್ಮ ಫೀಲಿಂಗ್ಸ್ ಮೇಲೆ ತುಂಬಾನೇ ಒತ್ತಡ ಬರ್ತಿರೋವಂಥದ್ದು, ಸ್ಟ್ರೆಸ್ ಬರ್ತಿರೋವಂಥದ್ದು ಇಲ್ಲಿ ಎನರ್ಜಿ ಬರ್ತಾ ಇದೆ. ಸೊ ಈ ಒಂದು ಟಾಕ್ಸಿಕಲಿ ರಿಲೇಶನ್ಶಿಪ್ ಲೀಡ್ ಮಾಡಿ ಮಾಡಿ ನೀವೆಲ್ಲೋ ಒಂದ್ ಕಡೆ ತುಂಬಾ ಸ್ಟ್ರೆಸ್ ತಗೊಂಡಿದ್ದೀರಾ, ನಿಮ್ಮ ಫೀಲಿಂಗ್ಸ್ ಮೇಲೆ ಇರ್ಬೋದು, ನಿಮ್ಮ ಮನಸ್ಸಿನ ಮೇಲೆ ತುಂಬಾನೇ ಆಘಾತಗಳು ಆಗಿದೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ಅಂಡ್ ಇಲ್ಲಿ ಎಸ್, ಇಲ್ಲಿ ಮ್ಯಾರಿಡ್ ಪೀಪಲ್ ಯಾರಿದ್ದೀರಾ, ಈ ಒಂದು ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ ಅಲ್ವಾ, ನಿಮಗೆ ಈ ಕಡೆ ಮ್ಯಾರಿಡ್ ಲೈಫಿಂದ ಹೊರಗೆ ಬರ್ಲಿಕ್ಕೂ ಆಗಲ್ಲ, ಆ ಕಡೆ ಮ್ಯಾರಿಡ್ ಲೈಫಲ್ಲಿ ಸುಧಾರಿಸ್ಕೊಂಡು ಹೋಗೋಣ ಅನ್ನೋ ಹಾಗೂ ಕೂಡ ಇಲ್ಲ, ಆ ರೀತಿ ಎನರ್ಜಿಲಿ ಬರ್ತಿದೆ. ಅಂದ್ರೆ ಆ ನಿಮ್ಮ ಹಸ್ಬೆಂಡ್, ನಿಮ್ಮ ವೈಫ್ ಇಲ್ಲದೆ ಇರೋದಕ್ಕೂ ಆಗ್ತಾ ಇಲ್ಲ, ಅದು ಭಯ ಆಗತ್ತೆ ನಿಮಗೆ. ಅಂದ್ರೆ ಆ ವ್ಯಕ್ತಿನ ಬಿಟ್ಟು ಹೋಗ್ಬಿಟ್ರೆ ಯಾವ ರೀತಿ ಅಪ್ಪ, ಅಥವಾ ಈ ವ್ಯಕ್ತಿ ನಾನು ಬಿಟ್ಟು ಹೋದ್ಮೇಲೆ ಹೊರಗಡೆ ಸೊಸೈಟಿ ಯಾವ ರೀತಿ ಇರುತ್ತೆ, ಅಥವಾ ಹೊರಗಡೆ ನಾನು ಯಾವ ರೀತಿ ಜೀವನ ಮಾಡ್ಬೇಕಾಗತ್ತೆ, ಆ ಥರ ಭಯ ಇರ್ಬೋದು. ಇಲ್ಲ ಅಂತ ಹೇಳಿದ್ರೆ ಇವ್ರ ಜೊತೆಗೆ ಇರಬೇಕು ಅಂತ ಹೇಳಿದ್ರೆ ಇದೇ ತರ ನೋವೇ ತಿನ್ಕೊಂಡಿರ್ಬೇಕಲ್ಲ, ಎಷ್ಟು ದಿನ ನಾನು ಇದೇ ತರ ನೋವು ತಿನ್ಕೊಂಡಿರ್ಲಿ, ಆ ತರ ಚಿಂತೆನೂ ಬರ್ತಾ ಇದೆ. ಸೊ ಸರಿಯಾಗಿ ನಿಮಗೆ ನಿರ್ಧಾರ ಮಾಡೋದಕ್ಕೆ ಆಗ್ತಾ ಇಲ್ಲ, ಯಾವ್ದು ಬೇಕು, ಯಾವ್ದು ತಗೊಳ್ಬೇಕು, ಯಾವ್ದನ್ನು ಬಿಡಬೇಕು, ಸರಿಯಾಗಿ ನಿರ್ಧಾರ ಮಾಡೋದಕ್ಕೆ ನಿಮಗೆ ಆಗ್ತಾ ಇಲ್ಲ. ಮಾನಸಿಕವಾಗಿ ತುಂಬಾನೇ ಹೋಗ್ತಾ ಇದ್ದೀರಾ. ನೀವು ಸರಿಯಾಗಿ ಊಟ ಮಾಡ್ದೇನೆ, ಸರಿಯಾಗಿ ಕಣ್ತುಂಬ ನಿದ್ದೆ ಮಾಡ್ದೇನೆ, ಹೊಟ್ಟೆ ತುಂಬ ಊಟ ಮಾಡ್ದೇನೆ ತುಂಬಾ ದಿನಗಳಾಯ್ತು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಈ ಒಂದು ಎನರ್ಜಿ ನೋಡಿದಾಗ, ನಿಮ್ಮ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ, ತುಂಬಾ ವರ್ಷದಿಂದನೂ ಈ ತರ ಸಮಸ್ಯೆಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ಸಮಥಿಂಗ್ ಇಲ್ಲಿ ಮಾನಸಿಕವಾಗಿ ತುಂಬಾನೇ ನೀವು ಡಿಪ್ರೆಷನ್ಗೆ ಹೋಗಿರೋ ಹಾಗೆ, ಮಾನಸಿಕವಾಗಿ ತುಂಬಾನೇ ನೋವು ತಿಂತಾ ಇರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಒಂಟಿಯಾಗಿದ್ದೀರಾ ನೀವಿಲ್ಲಿ, ನೀವೆಲ್ಲರ ಜೊತೆ ಇದ್ರೂ ಕೂಡ ನೀವೆಲ್ಲೋ ಒಂದ್ ಕಡೆ ಒಂಟಿ ಅನ್ನೋ ಒಂಥರ ಫೀಲ್ ನಿಮಗೆ ಆಗ್ತಾ ಇದೆ. ಹಸ್ಬೆಂಡ್ ಇದ್ದಾರೆ, ಮಕ್ಳಿದ್ದಾರೆ, ಫ್ಯಾಮಿಲಿ ಇದ್ದಾರೆ, ಅಂಡ್ ಇಲ್ಲಿ ಪರ್ಸನ್ ಯಾರಿನ್ನು ಮದ್ವೆ ಆಗದಿದ್ದವ್ರು ಈ ರೀಡಿಂಗ್ ನ ನೋಡ್ತಿದ್ದೀರಾ, ನಿಮಗೂ ಅಷ್ಟೇ ಫ್ಯಾಮಿಲಿ ಇದ್ದಾರೆ, ಸಿಸ್ಟರ್ ಬ್ರದರ್ಸ್ ಎಲ್ಲರೂ ಇದ್ದಾರೆ, ತಂದೆ ತಾಯಿ ಎಲ್ಲರೂ ಇದ್ದಾರೆ, ಫ್ಯಾಮಿಲಿ ಇದ್ದಾರೆ. ಬಟ್ ಎಲ್ಲೆಲ್ಲೋ ಒಂದ್ ಕಡೆ ನೀವು ಒಂಟಿ ಅನ್ನೋ ತರ ಫೀಲ್, ಎಲ್ಲರೂ ಇದ್ರು ಯಾರು ಇಲ್ಲ ಅನ್ನೋ ತರ ಫೀಲ್ ಇಲ್ಲಿ ನಿಮಗೆ ಆಗ್ತಾ ಇದೆ. ಎಸ್, ನೀವು ಇಲ್ಲಿ ಸೈಲೆಂಟ್ ಆಗಿ ಈ ಎಲ್ಲ ಪ್ರಾಬ್ಲಮ್ಗಳನ್ನ ನೋಡಿದಾಗ ನೀವು ಸೈಲೆಂಟ್ ಆಗಿ ಎಲ್ಲಾದ್ರೂ ಒಂದ್ ಕಡೆ ಯೋಚನೆ ಮಾಡ್ತಾ ಕುತ್ಕೊಂಡಿರ್ತೀರಾ ಅಂದ್ರೆ, ನಿಮ್ಮಲ್ಲೇ ನಿಮಗೆ ಪ್ರಶ್ನೆ ಬರುತ್ತೆ, ಈ ಸಂಬಂಧದಲ್ಲಿ ನಾನು ಯಾಕೆ ಇನ್ನೂ ಇದ್ದೀನಿ, ಅಥವಾ ನಿಮಗೆ ಒಳ ಮನ್ಸು, ನಿಮ್ಮ ಇನ್ನರ್ ವಾಯ್ಸ್ ನಿಮಗೆ ಹೇಳ್ತಾ ಪ್ರಶ್ನೆ ಮಾಡ್ತಾ ಇರತ್ತೆ, ಇದಕ್ಕೆ ಉತ್ತರ ಹುಡುಕ್ತಾ ಇರತ್ತೆ. ಅಂದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದ್ರು ನಾನು ಯಾಕೆ ಇದನ್ನ ಕಂಟ್ರೋಲ್ ಮಾಡ್ಕೊಂಡಿರ್ಬೇಕು, ಅಥವಾ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರು ಕೂಡ ನಾನು ಯಾಕೆ ಇದೇ ಸಂಬಂಧದಲ್ಲಿ ಉಳಿದಿದ್ದೀನಿ, ಯಾಕೆ ಈ ತರ ನಾನು ಮಾಡ್ತಾ ಇದ್ದೀನಿ, ಸಮಥಿಂಗ್ ನಿಮಗೆ ಕ್ವಶನ್ ಮಾಡ್ಕೊಂಡಾಗ ನಿಮಗೆ ಅದನ್ನ ಉತ್ತರ ಹುಡ್ಕೊಳ್ತಾ ಇದ್ದೀರಾ ಎಷ್ಟೊಂದ್ ಕಡೆ. ಅಂದ್ರೆ ಯಾಕೆ ಇದ್ರಿಂದ ಮುಂದೆ ಹೋಗಕ್ಕೂ ಆಗ್ತಾ ಇಲ್ಲ, ಇದ್ರಲ್ಲೇ ನಿಮ್ಗೆ ನಿಲ್ಲೋದಿಕ್ಕೂ ಆಗ್ತಾ ಇಲ್ಲ, ಇದನ್ನ ಸರಿ ಮಾಡ್ಕೊಂಡು ಹೋಗೋಣ ಅಂದ್ರೂ ಕೂಡ ಅದಕ್ಕೂ ಕೂಡ ನಿಮ್ ಮನ್ಸು ಒಪ್ತಾ ಇಲ್ಲ. ಸೊ ಎಲ್ಲೋ ಒಂದ್ ಕಡೆ ತುಂಬಾನೇ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ನೀವು ಸಿಗಾಕೊಂಡಿದ್ದೀರಾ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಚೆನ್ನಾಗಿದ್ರು ಕೂಡ ಎಲ್ಲೋ ಒಂದ್ ಕಡೆ ಹೋಗ್ತಾ ಹೋಗ್ತಾ ಎಲ್ಲೋ ಒಂದ್ ಕಡೆ ಇದು ಟಾಕ್ಸಿಕ್ ಆಗಿರುವಂತ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಅಂಡ್ ಇಲ್ಲಿ ಯಾರು ಮ್ಯಾರಿಡ್ ಪೀಪಲ್ ನೋಡ್ತಿದ್ದೀರಾ, ನಿಮ್ದು ಲವ್ ಮ್ಯಾರೇಜ್ ಕೂಡ ಆಗಿರಬಹುದು ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ನೀವಿಬ್ರು ಲವ್ ಮ್ಯಾರೇಜ್ ಆಗಿದ್ದೀರಾ, ಮದ್ವೆ ಆಗ್ಲಿಕ್ಕೂ ಮುಂಚೆ ಚೆನ್ನಾಗಿತ್ತು, ಮದ್ವೆ ಆಗುವಾಗ್ಲೂ ಅಷ್ಟೇ ಇಡೀ ಫ್ಯಾಮಿಲಿನ ಒಪ್ಪಿಸ್ಬಿಟ್ಟು ಮದ್ವೆ ಆಗಿದ್ದೀರಾ. ಫ್ಯಾಮಿಲಿನ ಒಪ್ಪಿಸುವಾಗ್ಲೂ ಕೂಡ ತುಂಬಾ ಕಷ್ಟ ಆಗಿತ್ತು, ಬಟ್ ಒಬ್ರನ್ನೊಬ್ರು ಬಿಟ್ಕೊಡ್ದೇನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲದನ್ನು ಒಪ್ಪಿಸ್ಬಿಟ್ಟು ಅಪೋಸ್ ಮಾಡ್ಕೊಂಡು ಮದ್ವೆ ಮಾಡ್ಕೊಂಡು ಎಲ್ಲ ಆದ್ಮೇಲೆ ಈಗ ಎಲ್ಲೋ ಒಂದ್ ಕಡೆ ಈ ಪರ್ಸನ್ ಬಿಹೇವಿಯರ್ ನಿಮಗೆ ಎಲ್ಲೋ ಒಂದ್ ಕಡೆ ಟಾಕ್ಸಿಕ್ ಆಗ್ತಿರೋದ್ರಿಂದ ನಿಮಗೆ ನಿರ್ಧಾರ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ನೀವು ಎಲ್ಲೋ ಒಂದ್ ಕಡೆ ಡಿಪ್ರೆಷನ್ಗೆ ಹೋಗಿರೋಂಥ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ. ಅಂಡ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ತುಂಬಾ ಈಗೋ ಪರ್ಸನಾಲಿಟಿ, ತುಂಬಾ ಅಹಂಕಾರ ಇದೆ. ಸಮಥಿಂಗ್ ಇಲ್ಲಿ ನಿಮ್ಮ ಮ್ಯಾರೇಜ್ ಆದ್ಮೇಲೆ ಅಥವಾ ನೀವು ನಿಮ್ಮ ಅವ್ರ ಲೈಫಲ್ಲಿ ನೀವು ಹೋದ್ಮೇಲೆ ಅವ್ರೆಲ್ಲ ಒಂದ್ ಕಡೆ ಲೈಫಲ್ಲಿ ತುಂಬಾ ಬೆಳೆದಿದ್ದಾರೆ.
ಓಕೆನಾ. ಸೊ ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಅವರಿಗೆ. ಆ ಫೈನಾನ್ಷಿಯಲಿ ಗ್ರೋತ್ ಬಂದಮೇಲೆ ಅವ್ರಿಗೆ ಎಲ್ಲೋ ಒಂದು ಕಡೆ ಅಹಂಕಾರ ಬಂದಿರುವಂಥದ್ದು, ಈಗೋ ಬಂದಿರುವಂಥದ್ದು, ನನ್ನಿಂದನೇ ಎಲ್ಲ ಆಗ್ತಿದೆ, ನಾನೇ ಮಾಡ್ತಾ ಇದ್ದೀನಿ, ನನ್ನಿಂದನೇ ಎಲ್ಲ, ನಾನೇ ಎಲ್ಲ, ನಂದು ನಂದು ನಂದು, ಈ ಥರ ನಾನೇ ಅನ್ನುವಂಥದ್ದೇ ಜಾಸ್ತಿ ಆಗಿ ಎಲ್ಲೋ ಒಂದು ಕಡೆ ಅಹಂಕಾರ ಜಾಸ್ತಿ ಆಗಿದೆ. ಅಂದರೆ ಈಗ ಬಡಾಯಿ ಕೊಚ್ಕೊಳ್ಳೋದು ಅಂತ ಹೇಳ್ತಾರಲ್ವಾ, ನಾನೇ ಮಾಡ್ತಿದ್ದೀನಿ ನೋಡು, ನನ್ನಿಂದನೇ ಈ ಥರ ಎಲ್ಲ ಆಗ್ತಿದೆ. ಸೊ ಈ ರೀತಿ ಹೇಳ್ಕೊಂಡು ಎಲ್ಲೋ ಒಂದು ಕಡೆ ಅಹಂಕಾರ ಬರ್ತಿದೆ. ಸೊ ಅದು ನಿಮಗೆ ಎಲ್ಲೋ ಒಂದು ಕಡೆ ಅದು ನಿಮಗೆ ಎಫೆಕ್ಟ್ ಆಗ್ತಿದೆ. ಅವ್ರಿಗೇನು ಅಹಂಕಾರ ಬರ್ತಾ ಇದೆ ಅಲ್ವಾ, ಆ ಅಹಂಕಾರದಿಂದ ನಿಮಗೆ ಎಫೆಕ್ಟ್ ಆಗ್ತಿದೆ. ಅಂದರೆ ಓವರ್ ಆಲ್ ಆಗಿ ಅವ್ರು ಎಲ್ಲರನ್ನೂ ನೋಡಿದ ಹಾಗೆ ನಿಮ್ಮನ್ನ ನೋಡ್ತಿದ್ದಾರೆ. ನಿಮ್ಮನ್ನ ಲೈಫ್ ಪಾರ್ಟ್ನರ್ ವೈಫ್, ಅಥವಾ ನನ್ನ ಲೈಫ್ ಪಾರ್ಟ್ನರ್ ಇವರು, ಅಥವಾ ನನ್ನ ಹುಡುಗಿ ನನ್ನ ಹುಡುಗ ಇವರು ಅಂತ ಹೇಳಿ ಆ ಥರ ಒಂದು ಮೆಂಟಾಲಿಟಿ ಇಲ್ಲ. ದಟ್ ಮೀನ್ಸ್ ಎಲ್ಲರೂ ಓವರ್ ಆಲ್ ಆಗಿ ನಾವು ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅದೇ ಥರ ನಿಮ್ಮನ್ನು ಟ್ರೀಟ್ ಮಾಡ್ತಿದ್ದಾರೆ. ನಿಮ್ಮನ್ನ ಒಂದು ಸ್ಪೆಷಲ್ ಪರ್ಸನ್ ಥರ ಅವ್ರು ಇಲ್ಲಿ ಟ್ರೀಟ್ ಮಾಡ್ತಾ ಇಲ್ಲ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ಆ್ಯಂಡ್ ಎಸ್, ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವಿಲ್ಲಿ ಕಂಪ್ಲೀಟ್ ಆಗಿ ನಿರ್ಧಾರನ ತಗೊಂಡೇಬೇಕು. 3 ಆಫ್ ಸಾರ್ಟ್ಸ್ ಬರ್ತಿದೆ. ನಿಮ್ಮ ಮನಸ್ಸಿಗೆ ಎಷ್ಟು ಹರ್ಟ್ ಆಗ್ತಿದೆ ಅನ್ನೋವಂಥದ್ದು ಯಾರ ಹತ್ರನೂ ಹೇಳ್ಕೊಳ್ಲಿಕ್ಕೂ ಆಗಲ್ಲ, ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ಲಿಕ್ಕೂ ಆಗಲ್ಲ. ಆ ರೀತಿಯಾದಂಥ ಲೈಫ್ನ ನೀವು ಇವಾಗ ಲೀಡ್ ಮಾಡ್ತಿದ್ದೀರ. ಸೊ ಹಾಗಾಗಿ ಈ ಸಂಬಂಧ, ಈ ಒಂದು ರಿಲೇಶನ್ಶಿಪ್ಪಿಂದ ದೂರ ಹೋಗಬೇಕು ಅಥವಾ ಹೊರಗಡೆ ಹೋಗ್ಬೇಕಂತ ಹೇಳಿದ್ರೆ ಸರಿಯಾಗಿರೋಂಥ ನಿರ್ಧಾರನ ನೀವು ನಿರ್ಧಾರ ತಗೊಂಡಾದ್ಮೇಲೆ ನೀವೇನು ಮಾಡಬೇಕು, ಈ ರಿಲೇಶನ್ಶಿಪ್ಪಲ್ಲಿ ಕಂಟಿನ್ಯೂ ಮಾಡಬೇಕಾ ಬಿಡಬೇಕಾ ಏನು ಅನ್ನೋದನ್ನ ಸರಿಯಾಗಿರೋಂಥ ನಿರ್ಧಾರನ ತಗೊಳ್ಳಿ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋವಂಥದ್ದು, ಯಾರಿಲ್ಲಿ ಎಸ್ ನಿಮ್ಮ ಪರ್ಸನಿಗೆ ಎಲ್ಲೋ ಒಂದು ಕಡೆ ಥರ್ಡ್ ಪರ್ಸನ್ ಎಂಟ್ರಿ ಕೂಡ ಇಲ್ಲಿ ಆಗಿರೋವಂಥದ್ದು ಕಾಣಿಸ್ತಿದೆ. ಬೇರೆ ಒಂದು ಅಫೇರ್ ಇರುವಂಥದ್ದು ಅಥವಾ ಎಲ್ಲೋ ಒಂದು ಕಡೆ ಥರ್ಡ್ ಪರ್ಸನ್ ಬಂದಿರೋವಂಥದ್ದು. ಸೊ ಆ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಆ ಥರ್ಡ್ ಪರ್ಸನ್ ಬಂದಿರೋಂಥ ವಿಷಯನೂ ಗೊತ್ತು. ಥರ್ಡ್ ಪರ್ಸನಿಂದ ದೂರ ಆಗಲಿಕ್ಕೆ ಅಥವಾ ನೀವು ಅವ್ರಿಗೆ ತುಂಬಾನೇ ವಾರ್ನಿಂಗ್ಗಳನ್ನ ಕೊಟ್ಟಿರಬಹುದು, ಥರ್ಡ್ ಪರ್ಸನಿಂದ ಈ ಕಡೆ ಬರಲಿಕ್ಕೆ, ಅಥವಾ ಥರ್ಡ್ ಪರ್ಸನ್ ಇದ್ದಾರೆ ಸಮಥಿಂಗ್ ಥರ್ಡ್ ಪರ್ಸನ್ ವಿಷಯದಲ್ಲೇ ಜಗಳಗಳು ಮಾಡ್ಕೊಂಡಿರೋಂಥ ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಬಟ್ ಎಲ್ಲೊಂದು ಕಡೆ ಅವರು ಥರ್ಡ್ ಪರ್ಸನ್ ದೂರ ಆಗಿದ್ದೀನಿ ಅಂತ ಹೇಳಿದ್ರು ಕೂಡ ಎಲ್ಲೊಂದು ಕಡೆ ಅವ್ರು ಇನ್ನೂ ಆ ಥರ್ಡ್ ಪರ್ಸನ್ನ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ. ಆ್ಯಂಡ್ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ, ಓಕೆ, ಓವರ್ ಆಲ್ ಆಗಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಷ್ಟು ಟಾಕ್ಸಿಕ್ನ ನೀವು ಅನುಭವಿಸಿದ್ದೀರಾ, ರೈಟ್. ಸೊ 9 ಆಫ್ ಪೆಂಟಿಕಲ್ ಬರ್ತಿದೆ. ಇಲ್ಲಿ ನಿಮಗೆ ಬರ್ತಿರೋಂಥ ಎನರ್ಜಿ, ನಿಮಗೆ ಬರ್ತಿರೋಂಥ ಒಂದು ಗೈಡೆನ್ಸ್ ಮೆಸೇಜ್ ಬಂದ್ಬಿಟ್ಟು ಧೈರ್ಯದಿಂದ ನಿಮ್ಮ ಲೈಫಲ್ಲಿ ಮುಂದೆ ಹೆಜ್ಜೆ ಹಾಕಿ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಅಂದರೆ ಇಲ್ಲಿ ಭಯ ಪಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಅಥವಾ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರೋದಕ್ಕಿಂತ ನಿಮ್ಮ ಲೈಫಲ್ಲಿ ಒಂದು ಧೈರ್ಯವಾಗಿ ನೀವು ಮುಂಚೆ ಯಾವ ರೀತಿ ಬೋಲ್ಡ್ ಆಗಿದ್ರಿ, ಧೈರ್ಯವಾಗಿದ್ರಿ, ಅದೇ ರೀತಿಯಾಗಿ ಧೈರ್ಯವಾಗಿಯೇ ನೀವು ಮುಂದಿನ ಹೆಜ್ಜೆನ ಹಾಕಿ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ. ಸೊ ಇದಕ್ಕೆ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ದ ಸಿಚುವೇಶನ್ ವಿಲ್ ಇಂಪ್ರೂವ್. ನಿಮ್ಮ ಲೈಫಲ್ಲಿ ಹಳೇದು ಏನಿದೆ, ನೋವುಗಳಿದೆ, ಅದನ್ನು ಬಿಟ್ಬಿಡಿ. ಓಕೆ. ಎಸ್, ನಿಮ್ಮ ಲೈಫಲ್ಲಿ ಹಳೆ ನೋವೆಲ್ಲ ಏನಿದೆ ಅದನ್ನು ಬಿಟ್ಬಿಡಿ. ನಿಮ್ಮ ಮುಂದಿನ ಜೀವನ, ನಿಮ್ಮ ಮುಂದಿನ ಬದುಕು ಯಾವ ರೀತಿ ಅಂತ ಹೇಳ್ಬಿಟ್ಟು ಹ್ಯಾಪಿ ಲೈಫ್ನ ನೀವು ಸ್ವಾಗತ ಮಾಡೋದಕ್ಕೆ, ಅದನ್ನು ಬರಮಾಡ್ಕೊಳ್ಲಿಕ್ಕೆ ರೆಡಿ ಆಗಿ ಈ ಟಾಕ್ಸಿಕ್ಕಿಂದ ಆದಷ್ಟು ಹೊರಗೆ ಬರಲಿಕ್ಕೆ ಟ್ರೈ ಮಾಡಿ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ಸೊ ಕಾಂಪ್ರಮೈಸ್ ಅಂದ ತಕ್ಷಣ ಈ ಒಂದು ವ್ಯಕ್ತಿ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಅನ್ನೋಂಥದ್ದಲ್ಲ. ಬಟ್ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥದ್ದು, ನಿಮಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದಾಗ ಇಲ್ಲಿ ಒಂದು ನಿಮ್ಮ ಪರ್ಸನ್ನ ಚೇಂಜ್ ಮಾಡ್ಕೊಳ್ಬೇಕು. ಅಂದರೆ ಯಾವ ರೀತಿ ಅವ್ರನ್ನ ಅರ್ಥ ಮಾಡಿಸ್ಬೇಕು, ಈ ಥರ ಪ್ರಾಬ್ಲಮ್ ಆಗ್ತಿದೆ ನಿಮ್ಮಿಂದ ಅಂತ ಹೇಳಿ ಅರ್ಥ ಮಾಡಿಸಿ ನೀವು ಅವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು. ಈಗ ಕೆಲವೊಂದು ಪರ್ಸನ್ ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನೀವು ಹೇಳಿದ್ದು ಕೂಡ ಅರ್ಥ ಮಾಡ್ಕೊಳ್ದಿರೋಂಥ ಪರ್ಸನ್ ಕೂಡ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಓಕೆ. ಸೊ ಹಾಗಾಗಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಆದಷ್ಟು ನಿಮ್ಮ ಸೆಲ್ಫ್ ಕಾನ್ಫಿಡೆಂಟ್ನ ನೀವು ಬಿಲ್ಡ್ ಮಾಡ್ಕೊಳ್ಳಿ. ನಿಮ್ಮ ಸೆಲ್ಫ್ ಕಾನ್ಫಿಡೆಂಟ್ ಮುಂಚೆ ಹೇಗೆ ನೀವು ಸೆಲ್ಫ್ ಕಾನ್ಫಿಡೆಂಟ್ ಇತ್ತು, ನಿಮಗೆ ಆತ್ಮವಿಶ್ವಾಸ ಇತ್ತು, ಅದನ್ನು ಬಿಲ್ಡ್ ಮಾಡ್ಕೊಳ್ಳಿ, ಅದನ್ನು ಜಾಸ್ತಿ ಮಾಡ್ಕೊಳ್ಳಿ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿರೋವಂಥದ್ದು. 6 ಆಫ್ ಪೆಂಟಿಕಲ್, ಫೈನಾನ್ಷಿಯಲಿ ನೀವು ಫಸ್ಟು ಸ್ಟೇಬಲ್ ಆಗಿ. ಓಕೆ. ಓಕೆ. ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋವಂಥದ್ದು, ಆಲ್ರೆಡಿ ಯಾರೆಲ್ಲ ಟಾಕ್ಸಿಕ್ ರಿಲೇಶನ್ಶಿಪ್ಪಲ್ಲಿ ಇದ್ದೀರಾ, ಈಗ ಆಲ್ರೆಡಿ ನೀವು ಅದರಿಂದ ದೂರ ಬಂದಿದ್ದೀರಾ ಅನ್ನೋಂಥ ಚಾನಲೈಸ್ ಮೆಸೇಜ್ ಕೂಡ ಇಲ್ಲಿ ಬರ್ತಿದೆ.
ಅಂದರೆ ಆದಷ್ಟು ಇದರಿಂದ ದೂರನೇ ಇದ್ದೀರಾ. ಒಂದು ಸ್ಟ್ರಾಂಗ್ ನಿರ್ಧಾರನ ಆಲ್ರೆಡಿ ಮಾಡಿರೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ. ನಿಮಗೆ ಯೂನಿವರ್ಸ್ ಕಡೆಯಿಂದ ಬರ್ತಿರುವಂಥ ಎನರ್ಜಿ ದ ವೀಲ್ ಆಫ್ ಫಾರ್ಚೂನ್. ಓಕೆ, ನಿಮಗೆ ಬೇಕಾಗಿರುವಂಥ ಗೌರವ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಅಥವಾ ಮನಸ್ಸಿಗೆ ಶಾಂತಿ ಆಗಿರ್ಬೋದು, ಇಂಥ ಸಂಬಂಧಗಳನ್ನ ನೀವು ಹುಡುಕ್ಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಈ ಟಾಕ್ಸಿಕ್ಕಿನ ನೀವು ಆಲ್ರೆಡಿ ಹೊರಗೆ ಬಂದಿದ್ದೀರಾ, ಕಂಪ್ಲೀಟಾಗಿ ಹೊರಗೆ ಬಂದಿದ್ದೀರಾ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನೀವು ಇನ್ನೂ ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ಈ ಥರ ರಿಲೇಷನ್ನ ನಾನು ಲೀಡ್ ಮಾಡ್ತಾ ಇದ್ದೆ, ಅಥವಾ ಈ ಥರ ವ್ಯಕ್ತಿ ನನಗೆ ಈ ಥರ ಪ್ರಾಬ್ಲಮ್ ಕೊಟ್ಟಿದ್ರು, ಈ ಥರ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಅದ್ರ ಬಗ್ಗೆ ನೀವು ಯೋಚನೆ ಮಾಡುವಂಥ ಅಗತ್ಯ ಇಲ್ಲ ಇಲ್ಲಿ. ಓಕೆನಾ? ಸೊ ಅವರಿಂದ ತೊಂದರೆ ಆಗಿರ್ಬೋದು, ಅಥವಾ ಅವ್ರ ಫ್ಯಾಮಿಲಿಯಿಂದ ತೊಂದರೆ ಆಗಿರ್ಬೋದು, ಏನೇ ಪ್ರಾಬ್ಲಮ್ ಆಗಿರ್ಬೋದು, ಬಟ್ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ನಿಮ್ಮ ಟೈಮ್ನ ವೇಸ್ಟ್ ಮಾಡಬೇಡಿ. ಆದಷ್ಟು ನಿಮ್ಮ ಲೈಫಲ್ಲಿ ನೀವು ಕಾನ್ಫಿಡೆಂಟ್ನ ಬಿಲ್ಡ್ ಮಾಡ್ಕೊಳ್ಳಿ. ನಿಮ್ಮ ಲೈಫಿಗೆ ನಿಮಗೆ ತುಂಬ ಗೌರವ ಕೊಡುವಂಥ, ಪ್ರೀತಿ ಕೊಡುವಂಥ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಕೊಡುವಂಥ ಆ ಒಂದು ಸಂಬಂಧವನ್ನು ನೀವು ಏನು ಸರ್ಚ್ ಮಾಡಿ ಹುಡುಕ್ಬಿಟ್ಟು ನೀವು ಅದಕ್ಕೆ ಕಮಿಟ್ ಆಗಿ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್. ಸಿ 10 ಆಫ್ ಪೆಂಟಿಕಲ್. ಇಲ್ಲಿ ಧೈರ್ಯ ಫಸ್ಟ್ ಬೇಕಾಗತ್ತೆ. ಈ ಒಂದು ರಿಲೇಶನ್ಶಿಪ್ಪಲ್ಲಿ ನೀವು ಏನೇ ಒಂದು ನಿರ್ಧಾರ ತಗೊಳ್ಲಿಕ್ಕಾದ್ರೂ ಧೈರ್ಯದಿಂದ ಫಸ್ಟು ನಿರ್ಧಾರ ತಗೊಳ್ಳಿ. ಯಾವುದೇ ವಿಷಯಕ್ಕಾದ್ರೂ ಅಷ್ಟೇ ನೀವು ಧೈರ್ಯ ಮಾಡಬೇಕಾಗತ್ತೆ. ನೀವು ಹೆದರ್ಕೊಂಡೇ ಇರ್ತೀರಾ ಅಂತ ಹೇಳಿದ್ರೆ ಇದರಲ್ಲೇ ನೀವು ಇರಬೇಕಾಗತ್ತೆ. ಆಲ್ರೆಡಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ತುಂಬ ನೋವುಗಳನ್ನ ಅನುಭವಿಸಿದ್ದೀರಾ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಸೊ ಹಾಗಾಗಿ ಧೈರ್ಯ ಮಾಡಿ ಒಂದು ನಿರ್ಧಾರವನ್ನು, ದೃಢವಾಗಿರುವಂಥ ನಿರ್ಧಾರವನ್ನು ತಗೊಳ್ಳಿ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.